ಎಲ್ಲಾ ಸೋದರ ಸೋದರಿಯರಿಗೆ ಪ್ರೀತಿಯ ನಮಸ್ಕಾರಗಳು. ಸೋದರರೇ, ನನಗೆ ನನ್ನ ಬಾಲ್ಯದ ಘಟನೆ ಒಂದು ನೆನಪಾಗ್ತಿದೆ. ಏನ್ ಗೊತ್ತಾ, ನಾವು ಸಣ್ಣವರಿರುವಾಗ ಕೆಲವು ತೀರ್ಥಕ್ಷೇತ್ರಗಳಿಗೆ ಹದಿಹರೆಯದ ಮಕ್ಕಳನ್ನು ಕಳಿಸ್ತಿರ್ಲಿಲ್ಲ, ಮನೆಯವರು ಕಳಿಸ್ತಿರ್ಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಶಾಲೆಯಿಂದ ಪ್ರವಾಸ ಹೋಗುವಾಗ್ಲೂ ಕೂಡ ನಮ್ಮನ್ನು ಕರ್ಕೊಂಡು ಹೋಗ್ತಿರ್ಲಿಲ್ಲ. ನಮ್ಗೊಂದು ದೊಡ್ಡ ಪ್ರಶ್ನೆ ಇದು, ಯಾಕೆ ಯಾಕೆ ನಾವು ಪ್ರಶ್ನೆ ಕೇಳಿದ್ರೆ ಅಲ್ಲಿ ಹೋದ್ರೆ ಹೆಣ್ಮಕ್ಕಳನ್ನ ಬಿಟ್ಟು ಬರ್ಬೇಕು, ಯಾಕೆ ಬಿಟ್ಟು ಬರ್ಬೇಕು, ಕರ್ಕೊಂಡು ಬಂದ್ರೇನು ಅಂತ ಕೇಳಿದ್ರೆ, ಗಂಡ್ಮಕ್ಳನ್ನ ಹಾಗೆ ಬಿಟ್ಟು ಬರ್ತೀರಾ ಅಂತ ಕೇಳಿದ್ರೆ ನಿನ್ ಬಾಯಿ ಮುಸ್ತಿಯ ಇಲ್ವಾ? ಇದು ನಮಗೆ ಸಿಗುತ್ತಿದ್ದ ಉತ್ತರ. ನೋಡಿ, ಹೆಣ್ಮಕ್ಕಳು ಬಾಯಿ ಮುಚ್ಚುವುದಕ್ಕೆ ಇದ್ದವರು ಅನ್ನೋದು ಶತಮಾನಗಳಿಂದ ಖಾತ್ರಿಯಾದ ಸಂಗತಿ ಅಲ್ವಾ? ಆದ್ರೆ ಈಗ ನಮ್ಮ ಸಂವಿಧಾನ ಏನ್ ಹೇಳ್ತದೆ? ಅನ್ಯಾಯವನ್ನು ವಿರೋಧಿಸುವ ಹಕ್ಕು ನಿಮ್ಗಿದೆ, ಪ್ರಶ್ನಿಸುವ ಹಕ್ಕು ನಿಮ್ಗಿದೆ ಅಂತ ಹೇಳ್ತಾ ಇದೆ, ನಮಗೆ ಕೊಟ್ಟಿದೆ. ನಾವದನ್ನು ಈಗ ನಮ್ಗೆ ಅರ್ಥ ಆಗ್ತಿದೆ, ಯಾಕೆ ಅವತ್ತು ನಮ್ಮ ಹಿರಿಯರು ಅಲ್ಲಿ ಕಳಿಸ್ತಾ ಇರ್ಲಿಲ್ಲ, ಯಾಕೆ ನಮ್ಮನ್ನು ಹೋಗ್ಲಿ ಬಿಡ್ತಾ ಇರ್ಲಿಲ್ಲ ಅಂತ ಈಗ ಅರ್ಥ ಆಗ್ತಾ ಇದೆ ನಮ್ಗೆ. ಈ ಕಾರಣಕ್ಕಾಗಿ ನಮ್ಮ ಹೋರಾಟಕ್ಕೆ ದೊಡ್ಡ ಚರಿತ್ರೆ ಇದೆ. ಆಗ ಪ್ರಸ್ತಾವನೆಯಲ್ಲಿ ಹೇಳಿದ್ರಲ್ಲ, ಮಹಿಳಾ ಹೋರಾಟಕ್ಕೆ ದೊಡ್ಡ ಚರಿತ್ರೆ ಇದೆ. ನಮ್ಮ ಕರುನಾಡಿನ ಕರಾವಳಿಯ ಹೆಣ್ಮಕ್ಕಳು ಇನ್ನೂ ದೊಡ್ಡ ಚರಿತ್ರೆ ಇದೆ. ಸಿರಿಯ ಕತೆ ಗೊತ್ತಲ್ಲ, ಸ್ತ್ರೀ ಮೋಹಿಯಾದ ಪರಸ್ತ್ರೀ ವ್ಯಾಮೋಹಿ ಗಂಡನನ್ನು ತಾನೇ ವಿಚ್ಛೇದನ ಕೊಟ್ಟು ಮನೆಯಿಂದ ಹೊರ ನಡೆದವಳವಳು ಅಲ್ವಾ? ರಾಣಿ ಅಬ್ಬಕ್ಕನ ಕತೆ ಗೊತ್ತಲ್ಲ. ನೋಡಿ, ಆ ಕಾಲದಲ್ಲಿ ಎಷ್ಟೋ ಪಾಳೆಯಗಾರರು ಸಾಮಂತರು ಇಲ್ಲಿ ಆಳ್ತಾ ಇದ್ರು. ಯಾವ ರಾಜರು ಕೂಡ ಪೋರ್ಚುಗೀಸರ ವಿರುದ್ಧ ದಮ್ಮ ಇರ್ಲಿಲ್ಲ. ಅಬ್ಬಕ್ಕ ಅವರಿಗೆ ಸೆಟೆದು ನಿಂತು ಪ್ರತಿಭಟಿಸಿ ಹೋರಾಡಿ ಅವರ ದಬ್ಬಾಳಿಕೆಯನ್ನು ನಿಲ್ಲಿಸಿದ್ಲು ಅಲ್ವಾ? ಹಾಗಿದ್ರೆ ಹೆಣ್ಣು ಮಕ್ಕಳ ಇಂಥ ದೊಡ್ಡ ಚರಿತ್ರೆ ಇರುವಾಗ ನಮ್ಮ ವೇದಿಕೆಯಲ್ಲಿ ಗಂಡಸಲ್ಲ ನಾನೇನು ಬಳೆ ತೊಡ್ಲಿಲ್ಲ ಆಯ್ತಾ ಅಂತ ಹೇಳ್ತಾರಲ್ಲ, ಪಾಪ ಅವರಿಗೆ ಗೊತ್ತಿಲ್ಲ, ಹೆಣ್ಮಕ್ಕಳ ಪರಾಕ್ರಮದ ಇತಿಹಾಸವೇ ಗೊತ್ತಿಲ್ಲ ಅವರಿಗೆ ಅಲ್ವಾ? ಈಗ ನಾವು ಈ ಸ್ಥಳದಲ್ಲಿ ನಿಂತು ನಾವು ಹೇಳುವುದೇನೆಂದ್ರೆ, ನಮ್ಮ ಸಂವಿಧಾನ ಕೊಟ್ಟ ಏನು ಸೌಲಭ್ಯಗಳಿವೆ ಅದನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಳ್ಳೋಣ. ನೊಂದ ಮಹಿಳೆಯರು ಅಥವಾ ಇಲ್ಲಿ ಈ ನೆಲದಡಿಯಲ್ಲಿ ನಮ್ಮ ಹೆಣ್ಮಕ್ಕಳ ಕೂಗು ನಮ್ಗೆ ಕೇಳ್ತಾ ಇದೆ, ಇನ್ನೂ ಕೇಳ್ತದ? ಅವರ ಆರ್ತನಾದ ಕೇಳ್ತಾ ಇದೆ, ಅದಕ್ಕಾಗಿ ಬಂದಿದ್ದೇವೆ ನಾವು ಇಲ್ಲಿಗೆ. ಆ ಕೂಗು ಇಡೀ ದೇಶಕ್ಕೆ ಕೇಳಬೇಕು. ಇನ್ನೊಂದು ಮಾತು ಹೇಳ್ತೇನೆ ಸೋದರರೇ ಸೋದರಿಯರೇ, ನ್ಯಾಯ ದೇವತೆ ಕುರುಡಿ ಅಂತ ಹೇಳ್ತಾರೆ, ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾಳೆ. ಆದ್ರೆ ಅವಳು ಮೂಕಿ ಅಲ್ಲ ಅಲ್ವಾ, ಕಿವುಡಿ ಅಲ್ಲ ಅಲ್ವಾ? ನಾವು ಹಾಗೆ ನಂಬಿದ್ದೇವೆ, ನೀವು ನಂಬ್ತೀರಲ್ವಾ? ನ್ಯಾಯ ನಮಗೆ ಖಂಡಿತ ಸಿಗ್ಬೇಕು, ಸಿಗ್ತದೆ. ಅದಕ್ಕಾಗಿಯೇ ಇಷ್ಟು ಮಂದಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸೋದರಿಯರೇ, ಈ ಒಂದು ಒಗ್ಗಟ್ಟಿನ ಕೆಲಸಕ್ಕಾಗಿ ಎಲ್ಲಾ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತದ ಎಲ್ಲಾ ಸೋದರರು ಒಟ್ಟಾಗುವಂತಹ ಕಾಲ ನ್ಯಾಯಕ್ಕಾಗಿ ಎಲ್ಲರೂ ಒಟ್ಟಾಗ್ತಾರೆ. ಅದು ಇಡೀ ದೇಶದ ಸೋದರಿಯರು ಒಟ್ಟಾಗ್ತಾರೆ. ಇದು ನಮ್ಮ ಒಂದು ಒಗ್ಗಟ್ಟಿನ ಬಲ ಅಂತ ಹೇಳ್ತಾ ನಮಸ್ಕಾರ ಎಲ್ರಿಗೂ. ಧನ್ಯವಾದಗಳು ರೋಹಿಣಿ ಅವರಿಗೆ. ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ನ್ಯಾಯವನ್ನು ಪ್ರತಿಪಾದಿಸಲಿಕ್ಕೆ ಬಂದಿರುವಂತ ಎಲ್ಲ ಮನಸ್ಸುಗಳಿಗೆ ನನ್ನ ನಮಸ್ಕಾರಗಳು. ಸಹೋದರ ಸಹೋದರಿಯರೇ, ಈವರೆಗೂ ಎಲ್ಲ ಕೇಳಿದ್ದೀರಿ ನೀವು. ರೈತ ಸಂಘ ಶುರು ಆದಾಗಿಂದನು, ದಲಿತ ಸಂಘ ಶುರು ಆದಾಗಿಂದ, ಜನಪರ ಹೋರಾಟಗಳು ಶುರು ಆದಾಗಿಂದ ನಡುವೆ ಮಹಿಳೆಯರ ಸಮಸ್ಯೆ ಬಗ್ಗೆ, ಮಹಿಳೆಯರ ದೌರ್ಜನ್ಯದ ಬಗ್ಗೆ, ಅವರಿಗೆ ಅನ್ಯಾಯ ಆದಾಗ ಅದನ್ನ ಪ್ರತಿಭಟಿಸಿ ನ್ಯಾಯನ ಪ್ರತಿಪಾದಿಸುವವರೆಗೂ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ದಾರ್ಶನಿಕರು ಹೇಳಿದ್ದಾರೆ, ಯಾವ ದೇಶದಲ್ಲಿ ಮಹಿಳೆಯರ ಘನತೆ ಗೌರವದಿಂದ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಬದುಕುವುದಿಲ್ವೋ ಆ ದೇಶ ಅಭಿವೃದ್ಧಿ ಒಂದೇ ಸಾಧ್ಯ ಇಲ್ಲ ಅಂತ. ಮತ್ತೆ ಲೋಹಿಯಾ ಒಂದು ಮಾತು ಹೇಳಿದ್ದಾರೆ, ಎಲ್ಲಿ ಅನ್ಯಾಯ ಕಂಡ್ರು ಆ ಅನ್ಯಾಯದ ವಿರುದ್ಧ ನಾನು ಒಬ್ಬನೇ ಇದ್ದೀನಿ, ಅಲ್ಲಿ ಗುಂಪು ಜಾಸ್ತಿ ಇದೆ ಅಂತ ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ಆ ಅನ್ಯಾಯದಲ್ಲಿ ನಾವು ಪಾಲುಗಾರರಾದಂಗೆ ಅಂತ.
ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಸಹೋದರರೇ. ಎಲ್ಲ ದೇವಾನ ದೇವತೆ ವಿಗ್ರಹಗಳನ್ನ ಪೂಜೆ ಮಾಡ್ತಾರೆ. ಬದುಕಿರುವಂತ ಜನಗಳಿಗೆ ಜೀವ ಕೊಡೋದಿಕ್ಕೆ ಅವರ ಜೀವನ ನಲಗಿಸ್ತಾರೆ. ಇವರು ಮನುಷ್ಯತ್ವ ಮೊನ್ನೆ ಇದನ್ನ ಸಂವಿಧಾನದ ಆಚರಣೆ ಮಾಡಿದ ನಾವೆಲ್ಲ ಇಡೀ ದೇಶಾದ್ಯಂತ. ಸಂವಿಧಾನದಲ್ಲಿ ಏನಾಗಿದೆ? ಮಹಿಳೆಯರು ಹುಟ್ಟುವ ಹಕ್ಕು, ಬದುಕುವ ಹಕ್ಕು, ಅವರ ಇಚ್ಛಿಸುವ ಉಡುಪು, ಅವರ ಇಚ್ಛಿಸುವ ಆಹಾರ, ಅವರ ಘನತೆಯಿಂದ ಈ ಸಮಾಜದಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಬದುಕುವ ಹಕ್ಕಿನ ಸಂವಿಧಾನ ಎಲ್ಲರಿಗೂ ಒಂದೇ ಕೊಟ್ಟಿದೆ. ಪ್ರೈಮ್ ಮಿನಿಸ್ಟರ್ಗೂ ಒಂದೇ ಓಟು, ನಮಗೂ ಎಲ್ರಿಗೂ ಒಂದೇ ಓಟು. ಹಾಗಾದಾಗ ನಾವೆಲ್ಲರೂ ಸಮಾನವಾಗಿ ಬದುಕಬೇಡದೆ? ಘನತೆಯಿಂದ ಬದುಕಬಾರ್ದ ನಾವು? ಎಲ್ಲ ದೇವತೆಗಳ ವಿಗ್ರಹಗಳನ್ನ ಪೂಜೆ ಮಾಡ್ತಾರೆ, ಬದುಕಿರುವಂತವ್ರನ್ನ ಹಿಸ್ಕಾಕ್ತಾರೆ. ಇವರು ಮನುಷ್ಯರ ಅರ್ಥ ಮಾಡ್ಕೊಳ್ಳಿ. ಆ ಮನುಷ್ಯನ ಹೆಣ್ಮಕ್ಳನ್ನ ನಡೆಸುವಂತ ಹೆಣ್ಮಕ್ಳನ್ನ ಜೀವನ ಹರಿದೆನ್ಸುವಂತವ್ರಿಗೆ ಅವ್ರ ತಾಯಿ ನೆನಪು ಬರಲ್ವಾ? ಅವ್ರ ಅಕ್ಕ ತಂಗಿದ್ರ ನೆನಪು ಬರಲ್ವಾ? ಅವ್ರ ಮನುಷ್ಯರ ಅದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಸಹೋದರಿ ನೀವು ಯೋಚನೆ ಮಾಡ್ಕೊಳ್ಳಿ. ನಾವು ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಈ ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಅಗಾಧವಾದ ಹಿರಿಮೆ ಸಾಧಿಸಿರುವಂತ ಸಂಸ್ಕೃತಿ, ಸಮಾನವಾದ ಸಂಸ್ಕೃತಿ. ಒಂದು ಕುಟುಂಬದಲ್ಲಿ ಒಂದು ಹೆಣ್ಣು ಆ ಹಳ್ಳಿಯ ಮನೆಯ ಕುಟುಂಬದ ಗೌರವ ಘನತೆ ಕಾಪಾಡ್ಕೊಳ್ಳುವಂತ ಒಂದು ಹೆಣ್ಣು, ಇವತ್ತು ಒಂದು ಹೆಣ್ಣು ಮಗು ಕಾಲೇಜ್ಗೆ ಓದಿದ್ದು ಮನೆಗೆ ಬರ್ಲಿಲ್ಲ, ಅಥವಾ ಮನೆಯಲ್ಲಿದ್ದವರೇ ಬದುಕಿರ್ಲಿಲ್ಲ ಬೆಳಗ್ಗೆ ವರ್ಷಕ್ಕೆ ಅಂತ ಅಂದಾಗ ನಾವು ಮನುಷ್ಯತ್ವ ಇದೆಯಾ? ನಮ್ಗೆ ಸಮಾನವಾದ ಹಕ್ಕು ಬಾಧ್ಯತೆಗಳಿದಾವ? ಸಂವಿಧಾನ ಏನ್ ಹೇಳಿದೆ? ಅಂಬೇಡ್ಕರ್ ಸಂವಿಧಾನ ಮಾಡಿದಾಗ ಮನು ಸಂಸ್ಕೃತಿನ ಸುಟ್ಟಾಕಿದ್ರು. ಯಾಕೆ ಅಂದ್ರೆ ಸಮಾನವಾದ ಹಕ್ಕು ಬಾಧ್ಯತೆಗಳು ಬೇಕು ಅಂತ. ಮಹಿಳಾ ಇದನ್ನ ಓಪನ್ ಮಾಡಿದ್ರು. ಅದನ್ನು ಒಪ್ಪದೇ ಇದ್ದಾಗ ಅಧಿಕಾರಕ್ಕೆ ರಾಜೀನಾಮೆ ಕೊಟ್ರು. ಇಂಥ ಸಂದರ್ಭದಲ್ಲಿ ನಾವು ಅನ್ಯಾಯನ ಪ್ರತಿಪಾದಿಸ್ತೇ ಹೋದ್ರೆ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಹೆಣ್ಣು ಮಕ್ಕಳು, ಇವತ್ತು ಕುಟುಂಬದಲ್ಲಿ ಎಂತ ಹೆಣ್ಮಕ್ಳುಗಳು ನಡೆಸ್ತಾ ಇರ್ತವೆ. ಆ ಹೆಣ್ಣು ಮಕ್ಕಳ ಜೀವನ ಸುಗಮವಾಗಿ ಒಂದು ಕುಟುಂಬ ನಿರ್ವಹಣೆ ಮಾಡಿ ಈ ದೇಶದ ಒಂದು ಪ್ರತಿನಿಧಿನ ಎತ್ತಿಡಿದುವಂತ ಆಗ್ಲಿಲ್ಲ ಅಂತ ಅಂದ್ರೆ ಅದಕ್ಕೆ ನೀವೆಲ್ಲರೂ ಕಾರಣರು. ಯಾಕೆಂದ್ರೆ ತೊಟ್ಟು ತೂಗುವ ಕೈ ಇಡೀ ರಾಜ್ಯನೇ ಪ್ರತಿನಿಧಿಸುವಂತದನ್ನ ನೋಡಿದಿರಿ ನೀವು, ಐತಿಹಾಸಿಕವಾಗಿ ನೋಡಿದಿರಿ. ಎಲ್ಲನೂ ತಮ್ಮ ಸ್ವಾಭಿಮಾನನ, ಸ್ವಾವಲಂಬಿನ, ಈ ದೇಶದ ಕೀರ್ತಿನ, ಹಿರಿಮೆನ ಯಾವ ರೀತಿ ಕಾಪಾಡಿದ್ದಾರೆ ಅಂತ. ಆದ್ರೆ ಇವತ್ತು ಯಾಕೆ ಹೆಣ್ಣು ಮಕ್ಕಳನ್ನ ನೀವು ಕೆಟ್ಟ ದೃಷ್ಟಿಲಿ ನೋಡ್ತೀರಿ? ನೀವು ಕೆಟ್ಟ ದೃಷ್ಟಿಲಿ ನೋಡ್ಬೇಕಾದ್ರೆ ನಿಮ್ಮ ಕಣ್ಣು ಹಾಳಾಗ್ಬೇಕಲ್ವೇ? ಹೆಣ್ಣು ಗಂಡು ಜೊತೆಲಿದ್ರೆ, ಬೇರೆ ಬೇರೆ ಲಿಂಗ ತಾರತಮ್ಯ ಜೊತೆಲಿದ್ರೆ ಹೊಡೆದಾಕುವಂತ ಮನುಷ್ಯರು ಅತ್ಯಾಚಾರ ಮಾಡಿದಾಗ ಅವ್ರನ್ನ ಬಿಟ್ಟು ಹಿಂಸೆ ಮಾಡಿದಾಗ ಅದನ್ನ ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ, ನೀವು ಮನುಷ್ಯರ? ನೀವು ಪಾಷಂಡಿಗಳ ಯೋಚನೆ ಮಾಡ್ಕೊಳ್ಳಿ. ನೀವು ಹೆಣ್ಣು ಗಂಡು ಜೊತೆಲಿ ಹೋದ್ರೆ ಸಹಿಸಲ್ಲ. ನೀವು ಹೆಣ್ಣು ಮಕ್ಕಳು ಯಾವ್ದೋ ರೀತಿಯಲ್ಲಿ ಒಂದು ಹಬ್ಬ ಆಚರಣೆ ಮಾಡಿದ್ರೆ ಸಹಿಸಲ್ಲ. ಆದ್ರೆ ಒಬ್ಬ ಹೆಣ್ಣು ಮಗಳನ್ನ ಒಬ್ಬ ಗಂಡಸ ಅರ್ಧಿ ಹಂಚಿತವಾದಾಗ ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ, ಅನ್ಯಾಯನ ಅದನ್ನ ಬಯಲಿಗೆ ಹೇಳಿದ್ದೇನೆ. ನೀವು ಮನುಷ್ಯರ? ನೋಡಿದವರು ಹೇಳ್ಬೇಕು. ಎಲ್ಲಿ ನಾವು ಅನ್ಯಾಯನ ನಾವು ಹೇಳಲಿಲ್ಲ ಅಂದ್ರೆ ಅನ್ಯಾಯದಲ್ಲಿ ನಾವು ಪಾಲ್ದಾರದಂಗೆ. ನಾವು ನೋಡಿರ್ತೀವಿ, ಕೇಳಿರ್ತೀವಿ, ಕಂಡಿರ್ತೀವಿ, ಆದ್ರೆ ಹೇಳಲ್ಲ. ಯಾಕೆ ಎದುರ್ಕೋಬೇಕು? ನಾವ್ ಯಾರಿಗೂ ಎದುರ್ಕೋಬಾರದು. ಧೈರ್ಯಂ ಸರ್ವರ್ಥ ಸಾಧನಂ ಅಂತ ಹೇಳ್ತಾರೆ. ಧೈರ್ಯ ಇರ್ಬೇಕು ಮನುಷ್ಯನಿಗೆ. ಯಾವ ರೀತಿ ಧೈರ್ಯ? ಈ ಸಮಾಜದ ಗೌರವ ಘನತೆಯನ್ನು ಕಾಪಾಡಬೇಕು, ನಮ್ಮ ಮಕ್ಕಳನ್ನ ಕಾಪಾಡಬೇಕು, ಈ ದೇಶದಲ್ಲಿ ಅಮಾಯಕರನ್ನ ಕಾಪಾಡಬೇಕು, ಅಲ್ಪಸಂಖ್ಯಾತರನ್ನ ಕಾಪಾಡಬೇಕು. ಇಲ್ಲ ಅಂದ್ರೆ ನಾವು ನಿಜವಾಗ್ಲೂ ಮನುಷ್ಯರಾಗೇನ್ರಿ? ಮನುಷ್ಯತ್ವ ಅನ್ನುವಂಥದ್ದು ಎಲ್ಲದಕ್ಕೂ ದೈವಿಕಕ್ಕಿಂತ ದೊಡ್ಡದು ಮನುಷ್ಯತ್ವ. ಅದನ್ನೇ ಕುಂಪು ಹೇಳಿದ್ದಾರೆ, ನಾವು ವಿಶ್ವಮಾನವರು. ಒಂದು ಮಗು ಹುಟ್ಟುವಾಗ ವಿಶ್ವಮಾನವಾಗಿ ಹುಟ್ಟುತ್ತೆ, ಬೆಳೀತಾ ಅಲ್ಪಮಾನವರಾಗಿ ಮಾಡಬೇಡಿ. ಆ ಪ್ರತಿಯೊಂದು ಮಗುನು ಈ ದೇಶದ ವಿಶ್ವಮಾನವರಾಗಿ ಈ ದೇಶದ ಕೀರ್ತಿ ಪತಾಕೆನ ಹರಳಿ ಅದಕ್ಕೆ ನಾವೆಲ್ಲರನ್ನ ಇಂಪು ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ. ನಾವು ದಯವಿಟ್ಟು ಯೋಚನೆ ಮಾಡಿ, ಕೊಂದವರಾರು? ಆ ಅನ್ಯಾಯನ ಯಾರು ಸಹಿಸಬಾರ್ದು. ನಾವು ನೋಡಿನೋ ಅನ್ಯಾಯನ ನಾವು ಮಿಚ್ಕೊಂಡ್ರೆ ನೀವು ಅನ್ಯಾಯದಲ್ಲಿ ಪಾಲ್ಗೊಂಡಂಗೆ. ಅನ್ಯಾಯನ ಬಹಿರಂಗ ಮಾಡಿ, SIT ಅವ್ರಿಗೆ ಹೇಳಿ, ಅದನ್ನ ಪೊಲೀಸ್ನವ್ರಿಗೆ ಎಚ್ಚರಿಕೆ ಕೊಡಿ. ಯಾಕೆಂದ್ರೆ ಆರಕ್ಷಣೆ ದಳದವರು ರಕ್ಷಣೆ ಕೊಡುವಂತದ್ದು ಇರೋದು. ರಕ್ಷಣೆ ಕೊಡ್ಲಿಲ್ಲ ಅಂದ್ರೆ ಅವರು ಕರ್ತವ್ಯ ಭ್ರಷ್ಟರಾದಂಗೆ. ಅನ್ಯಾಯನ ಅವರು ನಿಜವಾಗ್ಲೂ ರಕ್ಷಣೆ ಕೊಡ್ಬೇಕಾದ್ರೆ ಅಮಾಯಕರಿಗೆ, ನೊಂದವರಿಗೆ ರಕ್ಷಣೆ ಕೊಡಬೇಕು. ಎಲ್ಲಿ ಅನ್ಯಾಯ ನಡೀತೋ, ಅತ್ಯಾಚಾರ ನಡೆಯುತ್ತೋ, ಕೌಟುಂಬಿಕ ದೌರ್ಜನ್ಯ ನಡೀತೋ, ಅವ್ರಿಗೆ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ಆರಕ್ಷಕ ಠಾಣ ಇರುವಂತದ್ದು ವ್ಯರ್ಥ.
ಅವ್ರಿಗೆ ನಾವು ನಮ್ಮ ಇದರಲ್ಲಿ ಕೊಡುವಂತ ಸಂಬಳ ಸಾರಿಗೆಗಳನ್ನು ಅವರು ದುರುಪಯೋಗ ಪಡಿಸ್ಕೊಂಡಂಗೆ. ಮತ್ತು ಆರಕ್ಷಕ ಠಾಣೆಗಳು ಯಾಕಿರ್ಬೇಕು, ಆರಕ್ಷಕರು ಯಾಕಿರ್ಬೇಕು ರಕ್ಷಣೆ ಕೊಡ್ಲಿಲ್ಲ ಅಂತ ಅಂದ್ರೆ ಎಲ್ಲಾ ಕಡೆ ರಕ್ಷಣೆ ಸಿಗುತ್ತೆ. ಅವಳು ಡಾಕ್ಟರ್ ಒಬ್ಳು ರಾತ್ರಿ ಬರ್ತಾ ಇದ್ಲು, ಅವಳು ಗಾಡಿ ಕೆಟ್ಟೋಯ್ತು, ತಕ್ಷಣ ಅವಳನ್ನ ಯಾರು ಅತ್ಯಾಚಾರ ಮಾಡಿದ್ರು ಮಾರನೆಗೆ ಗೊತ್ತಾಯ್ತು ಎಲ್ಲನೂ. ಇವತ್ತು ಏನು ಆಚರಿಸ್ತಾ ಇದ್ದೀವಿ ಅವರೆಲ್ಲ ಗೊತ್ತಾಯ್ತು, ಆದ್ರೆ ಈ ಕಡೆ ಜನಗಳನ್ನ ಯಾಕೆ ಗೊತ್ತಾಯ್ತಾ ಇಲ್ಲ? ಇಲ್ಲಿ ದುರ್ಗಿ ಚಾಮುಂಡಿಗಳು ಎಲ್ಲರೂ ಇದ್ದಾರೆ, ಅವ್ರನ್ನೆಲ್ಲ ನಾವು ದೊಡ್ಡದಾಗ ಹಬ್ಬ ಮಾಡ್ತೀವಿ ಎಲ್ಲ ನಡುವೆ. ನಮ್ಮ ಹೆಣ್ಣು ಮಕ್ಕಳು ದುರ್ಗಿಗಳಾಗಬೇಕು, ಅವರನ್ನ ಅವ್ರು ಕಾಪಾಡ್ಕೊಳ್ಳುವಂತ ಶಕ್ತಿನ ಪಡ್ಕೋಬೇಕು. ಆ ರೀತಿ ತಾಯಿ ತಂದೆಗಳನ್ನ ಅವ್ರನ್ನ ಬೆಳೆಸ್ಬೇಕು. ನೀನು ಅಬಲೆ ಅಲ್ಲ, ಸಬಲೆ. ನೀನು ನಿನ್ನನ್ನ ರಕ್ಷಣೆ ಮಾಡ್ಕೊಳ್ಳುವಂತ ಶಕ್ತಿನ ಬೆಳೆಸ್ಬೇಕು. ನೀನು ಈ ದೇಶದ ಪ್ರಜೆ, ಎಲ್ಲ ಸಂವಿಧಾನದಲ್ಲಿ ಪ್ರತಿಯೊಂದು ಹಕ್ಕು ನಿನಗಿದೆ. ನೀನು ಆ ರೀತಿ ಧೈರ್ಯ ಸ್ಥೈರ್ಯ ಆತ್ಮವಿಶ್ವಾಸದಿಂದ ಬೆಳಬೇಕು. ನಿನ್ನನ್ನ ನೀನು ಕಾಪಾಡಬೇಕು, ನಿನ್ನ ಸುತ್ತಮುತ್ತ ನಡೆಯುವಂತ ಅನ್ಯಾಯಗಳನ್ನ ವಿರೋಧಿಸ್ಬೇಕು ಅಂತ ಇದನ್ನ ಹೇಳ್ತಾ, ಕೊಂದವರು ಯಾರು ನಿಗೂಢ ಆಗಬಾರದು, ಅದು ಬಹಿರಂಗ ಆಗಬೇಕು. ಆ ನಿಗೂಢತೆನ ಭೇದಿಸ್ಬೇಕು. ನಾವು ನೀವೆಲ್ಲರೂ ಇಷ್ಟೆಲ್ಲ ಜನ ಸೇರಿದ್ದೀರಿ, ಈ ಸುತ್ತಮುತ್ತಲ ಎಲ್ಲ ಜನ, ನಾವು ಎಲ್ಲಾ ಕಡೆ ಅನ್ಯಾಯ ಆದ್ರೆ ಪ್ರತಿಭಟಿಸ್ಕೊಂಡು ಬರ್ತೀವಿ, ಮುಂದೆನೂ ಪ್ರತಿಭಟಿಸ್ತೀವಿ. ಅಂತ ಒಂದು ಸಂಘಟನೆನ ನಾವು ಬೆಳೆಸ್ತೀವಿ ಯಾವತ್ತಿಗೂ. ನಿಜವಾಗ್ಲೂ ಯೋಚನೆ ಮಾಡ್ರಿ, ಬೇಕಿತ್ತ ಇದು? ಸಂವಿಧಾನದಲ್ಲಿ ಹಕ್ಕು ಬಾಧ್ಯತೆಗಳು, ನಮ್ಮ ಸಂಸ್ಕೃತಿ, ಹೆಣ್ಣಿನ ಪೂಜೆ ಮಾಡುವಂತ ಒಂದು ವ್ಯವಸ್ಥೆ ಇರ್ಬೇಕಾದ್ರೆ ನಾವಿವತ್ತು ಬಂದು ಕೊಂದವರು ಯಾರು, ಅತ್ಯಾಚಾರ ಮಾಡಿದವರು ಅಂತ ಕೇಳ್ಬೇಕೇನ್ರಿ? ಯೋಚನೆ ಮಾಡ್ರಿ, ನಿಮ್ ಎದೆ ಮುಟ್ಕೊಂಡು ಕೇಳ್ಬೇಕಾ ಇದನ್ನ? ಇದು ನಿಜವಾಗ್ಲೂ ಅನ್ಯಾಯದ ಪರಮಾವಧಿ, ಇದು ಅಮಾನುಷದ ಪರಮಾವಧಿ. ಇದು ಇಂಥ ಘಟನೆಗಳು ಮುಂದೆ ಯಾವತ್ತೂ ನಡೀಬಾರ್ದು, ನಡೆಯೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಮೇಡಮ್.